ಹಾಯ್ ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನೋಡಿ ಆ, ಇದು ಇದು ನೋಡಿ ಯಾವುದು ಸಿ ಸೆಲ್ಸ್ ಅಂತಂದರೆ ಗ್ರೀನ್ ಮಸಲ್ಸ್ ಅಂದಿಗೆ ತುಳುವಿಗೆ ಮರುವ ಯಂತ್ರ ಕನ್ನಡದ ನಾವು ಮೊಳಿ ಅಂತು. ಇವತ್ತು ಅದು ಬೆಳೆದು ಹೆಂಗೆ ಅಂದಿಕೆ ಬೆಳಗಿದ್ರ ಮುಂಚೆ ರೆಡಿ ಮಾಡಬೇಕಲ್ಲ, ರೋಪಿಗೆಲ್ಲ ಕಟ್ಟಿ ರೆಡಿ ಮಾಡಬೇಕಲ್ಲ. ಅದೇ ರೆಡಿ ಮಾಡಿದ್ರು ಕೂಡ ಯಾವ ರೀತಿ ರೆಡಿ ಮಾಡ್ತಾರೆ ನೋಡ್ಕೊ ಸ್ನೇಹಿತರೆ, ಬನ್ನಿ ಮುಂದೆ ನೋಡ್ತಾ ಹೋಗುವ. ಸ್ನೇಹಿತರೆ, ಈ ಗ್ರೀನ್ ಮಸಲ್ಸ್ ಕಲ್ಲಿನ ಮೇಲೆ ಬೆಳೆದ್ರಿಂದ ಈಗ ಸಿಗ್ತಾ ಇಲ್ಲ. ಬೇರೆ ಸೈಡಿಂದ ತಗೊಂಡು ಬಂದು ಅದನ್ನು ಚೆನ್ನಾಗಿ ತೊಳೆದು ಇದೇ ರೀತಿ ನೋಡಿ ಒಂದು ಬಟ್ಟೆ ಹಾಕಿ ಅದ್ರ ಮೇಲೆ ಈ ಗ್ರೀನ್ ಮಸಲ್ಸ್ನ ಉದ್ದಕ್ಕೆ ಬಿಡ್ತಾರೆ. ಈ ಬಟ್ಟೆ ಮೇಲೆ ಫೋಲ್ಡ್ ಮಾಡಲಿಕ್ಕೆ ಎಷ್ಟು ಬೇಕು ಅಷ್ಟು ಅಗಲವಾಗಿ ಹರಡ್ತಾರೆ. ಆನಂತರ ಒಂದು ಹಗ್ಗ ಹಾಕ್ತಾರೆ. ಹಾಗೆ ಹಗ್ಗದೊಂದಿಗೆ ಆ ಬಟ್ಟೆಯನ್ನು ಸುತ್ತಿ ಹೊಲಿಗೆ ಸ್ಟಾರ್ಟ್ ಮಾಡ್ತಾರೆ. ನೋಡ್ಬೋದು. ಈಗ ಹಗ್ಗದೊಂದಿಗೆ ಬಟ್ಟೆಯನ್ನು ಯಾವ ರೀತಿ ಹೊಲಿತಾರೆ ನೋಡುವ ಸ್ನೇಹಿತರೆ. ಇದೇ ರೀತಿ ಈ ಹೊಲಿಕ್ಕೆ ತುಂಬ ಜನ ಬೇಕು, ಒಂದು 20 ಜನ ಇಟ್ಕೊಂಡಿದ್ರು ಇವರು. ಮತ್ತು ಮುಖ ತೋರಿಸು ಅಂದರೆ ಪಾಪ ಅವರು ಬೇಡ ಅಂತ ಹೇಳಿದ್ರು. ಅವ್ರು ಪರ್ಮಿಷನ್ ತಗೊಂಡು ಮಾಡ್ತಿರೋದ್ರಿಂದ ಅವ್ರ ಮುಖ ತೋರಿಸಿಲ್ಲ. ಯಾವ ರೀತಿ ಹೊಲ್ತಿದ್ರು ನೋಡಿಕೊಳ್ಳಿ. ಒಂದೊಂದೇ ಸೂಜಿಯಿಂದ, ಅಂದರೆ ಅದು ತೆಳುವಾದ ಬಟ್ಟೆ ಮತ್ತು ಹೊಲಿಕ್ಕೆ ಈಜಿ ಆಗುತ್ತೆ. ಸ್ವಲ್ಪ ದಿವಸದ ನಂತರ ಅದು ತನ್ನಿಂತಾನೇ ಆ ರೋಪಿಗೆ ಹಿಡ್ಕೊಂಡು ಬಿಡುತ್ತೆ. ಯಾವುದು ಗ್ರೀನ್ ಮಸಲ್ಸ್ ಕಾಣಿ ಯಾವ ರೀತಿ ಹೊಲ್ತಾರೆ ಕಾಣಿ. ಈಗ ಇದು ಗೂಡಲ್ಲಿ ಸಾಕೋದ್ರಿಂದ ಕಟ್ಟಲಿಕ್ಕೆ ಒಂದು ಹಗ್ಗ ಕೂಡ ಎಕ್ಸ್ಟ್ರಾ ಇರುತ್ತೆ ಕಟ್ಟಿ ನೇರಿಸಲಿಕ್ಕೆ. ಈ ಗ್ರೀನ್ ಮಸಲ್ಸ್ ಅಂದರೆ ಬೆಳಿಲಿಕ್ಕೆ ಸಮುದ್ರದಲ್ಲಿ ಅಥವಾ ಹೊಳೆ ನೀರಿನಲ್ಲಿ ಬೆಳಿಬೋದು. ಇದನ್ನು ನಮ್ಮ ಒಪ್ಪಂದದ ಕರ್ಕಿಕಳಿಯ ಗಣೇಶ್ ಕಾರ್ಯವರು ಬೆಳೆಸ್ತಾ ಇದ್ದಾರೆ. ಅದೇ ರೀತಿ ಅವರು ಮೀನು ಸಾಗಾಣಿಕೆ ಕೂಡ ಮಾಡ್ತಿದ್ದಾರೆ ಗೂಡಲ್ಲಿ. ಅವರಂತಲ್ಲ, ತುಂಬ ಜನ ನಮ್ಮ ಒಪ್ಪಂದದಲ್ಲಿದ್ದಾರೆ. ಕೋಟೇರಿಯಲ್ಲೂ ಕೂಡ ಇದ್ದಾರೆ. ಕೆಲವರು ಇದರಿಂದ ಪ್ರಶಸ್ತಿ ಕೂಡ ತಗೊಂಡಿದ್ದಾರೆ. ಇವರು ಕೂಡ ಕೆಲವು ಪ್ರಶಸ್ತಿ ತಗೊಂಡಿದ್ದಾರೆ. ಅದನ್ನು ಸ್ನೇಹಿತರೆ ನಿಮಗೆ ಲಾಸ್ಟ್ ತೋರಿಸ್ತೀನಿ ಯಾರು ಅಂತ, ಗಣೇಶ್ ಕಾರ್ವಿ. ನೋಡು, ಅವ್ರ ಹತ್ರ ಮಾತಾಡ್ಸೋಕ್ಕಾದ್ರೆ ಮಾತಾಡ್ತೀನಿ, ಇಲ್ಲದಿದ್ದರೆ ನೋಡುವ. ಯಾಕಂದರೆ ಅವರು ಸ್ವಲ್ಪ ಮಾತಾಡೋದೆಲ್ಲ ಕಡಿಮೆ, ಸ್ವಲ್ಪ ಮುಖರು ತೋರ್ಸೋಕತ್ತ ನೋಡುವ. ಬನ್ನಿ ನಾವೀಗ ಯಾವ ರೀತಿ ಹೊಲ್ತಿದ್ದಾರೆ ನೋಡುವ. ಇನ್ನೂ ಒಂದು 2-3 ಗ್ರೀನ್ ಮಸಲ್ಸ್ನ ಯಾವ ರೀತಿ ಹೊಲ್ತಾರೆ ನೋಡ್ಕೊಂಡು ಬರುವ ಸ್ನೇಹಿತರೆ. ನಂತರ ಸ್ನೇಹಿತರೆ, ಈ ಹೊಲಿಗೆಂಥ ಗ್ರೀನ್ ಮಸಲ್ಸ್ನ ಈಗ ಇವರು ಹೊಳೆ ತೀರಕ್ಕೆ ತಗೊಂಡು ಹೋಗ್ಬೇಕು. ಆನಂತರ ನೋಡುವ ಸ್ನೇಹಿತರೆ, ಅವರಿಗೆ ಕೆಲವು ಪ್ರಶಸ್ತಿ ಎಲ್ಲ ಸಿಕ್ಕಿತ್ತು. ಇಲ್ಲಿ ನೋಡಿ, ಕೆಲವು ಪ್ರಶಸ್ತಿ ಎಲ್ಲ ಉಂಟು ನೋಡಿ. ವಿಜಯ ಕರ್ನಾಟಕ ಅವರಿಂದ ಒಂದು ಪ್ರಶಸ್ತಿ ಸಿಕ್ಕಿತ್ತು. ಅದೇ ರೀತಿ
ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಕೂಡ ಸಿಕ್ಕಿದೆ. ಮತ್ತು ವಿಜಯ ಕರ್ನಾಟಕದವರಿಂದ ಜಿಲ್ಲಾ ಮಟ್ಟದ ಸಾಧಕ ರೈತ ಪ್ರಶಸ್ತಿ, ಹಾಗೆ ಕನ್ನಡಪ್ರಭ ಸುವರ್ಣನಿಸ್ ಅವರಿಂದ ರೈತ ರತ್ನ ಪ್ರಶಸ್ತಿ ಎಲ್ಲ ಸಿಕ್ಕಿತ್ತು ಕಣೆ. ಸ್ನೇಹಿತರೆ, ನಾವು ಅಲ್ಲೇ ರೋಪಿಗೆಲ್ಲ ಯಾವ ರೀತಿ ಈ ಗ್ರೀನ್ ಮಸಲ್ಸ್ ಯಾವ ಥರ ಕಟ್ಟುದಂತ ನೋಡ್ತು. ಹಾಗೆ ಅದೆಲ್ಲ ಆದಮೇಲೆ ನೀರಲ್ಲೇ ಇಡಬೇಕಾಗತ್ತೆ. ಅದನ್ನು ಇಲ್ಲಿ ನೋಡಿ ನೀರಲ್ಲಿ ಇರ್ತದೆ ಕಣೆ. ನಮ್ಮ ಗಣೇಶ್ ಕಾರ್ಯವರು ಅದನ್ನು ವಹಿಸ್ಕೊಂಡವರು, ಯಾಕಂದರೆ ಅವರು ನುರಿತ ಮೀನು ಸಾಗಾಣಿಕೆದಾರರು ನಮ್ಮೊಂದಿಗಿದ್ದಾರೆ ನೋಡಿ. ಇವರೇ ಮುಖ ತೋರಿಸಿ ಓಯ್. ಇವರೇ ಗಣಿ ನಮ್ಮ ಗಣೇಶ್ ಕಾರ್ಯವರ. ಪಾಪ ಏನಾದರೂ ಮಾತಾಡಿಸು ಅಂದರೆ ಪಾಪ ಅವರಿಗೆ ಮಾತಾಡಲಿಕ್ಕೆ ಆಗ್ತಿಲ್ಲ, ಅಂತ ಮಾತಾಡಿ ಅಭ್ಯಾಸ ಇಲ್ಲ. ಆದರೂ ಅವರು ಮೀನು ಸಾಗಾಣಿಕೆ ಮಾಡೋದಂದ್ರೆ ಒಂದು ಹೆಮ್ಮೆಯ ವಿಷಯ. ಅದನ್ನು ನಾವು ನೋಡಿ ಸ್ವಲ್ಪ ಹೆಮ್ಮೆ ಪಡಬೇಕಾಗತ್ತೆ ನಮ್ಮೂರಿನ ಗಣೇಶ್ ಕಾರ್ಯವಂದಿಕೆ. ಇಲ್ಲೂ ಮತ್ತೆ ಇದು ಮಾಡಿಟ್ಟಿದ್ದಲ್ಲ. ಹಾಂ ಹೊಲಿಗೆದ್ದೆಲ್ಲ ಇಲ್ಲ ತಗೊಬಂದು ಹಾಕಿರ ನಂತರ ಮತ್ತೆ ಎಕ್ಸ್ಪೋರ್ಟ್ ಆಗೋದೆಲ್ಲ ಇತ್ತಂತೆ. ಯಾವ್ಯಾವ ರೀತಿ ಅಂತ ಗೊತ್ತಿಲ್ಲ ಮತ್ತು ಪ್ರೊಸೀಜರ್ ಅಂತೂ. ಹೊಲಿಗೆದೆಲ್ಲ ಇಲ್ಲಿ ತಗೊಬಂದು ನೀರಿಗೆ ಹಾಕಿರ. ಮತ್ತು ಇನ್ನಿಷ್ಟು ಇದೆ ನೋಡಿ ಹೊಲಿಲಿಕ್ಕೆ, ತುಂಬ ಇದೆ ನೋಡಿ. ಈಗ ಆಲ್ರೆಡಿ ನೀರಲ್ಲಿ ಮುಳುಸಿಟ್ಟಿದ್ದಾರೆ. ಆಚೆಗೂ ಸ್ವಲ್ಪ ಇದೆ, ಅದು ಕೂಡ ಹೊಲಿಲಿಕ್ಕೆ ಉಂಟು. ಇಲ್ಲೂ ಕೂಡ ಇದೆ ನೋಡಿ, ಇದೆಲ್ಲ ತಗೊಂಡೋಗಿ ಹೊಲಿಲಿಕ್ಕೆ ಉಂಟು. ತುಂಬ ಆಗತ್ತೆ ನೋಡಿದರೆ. ಈಗ ಮತ್ತು ಒಂದಿಷ್ಟು ರೆಡಿ ಆಗ್ತಿದೆ ಹೊಲಿಗೆ. ಅದು ಏನು ಗ್ರೀನ್ ಮಸಲ್ಸ್ ಏನಿದೆ ಅದೆಲ್ಲ ಹೊಲ್ತಿದ್ದಾರೆ, ಅದನ್ನು ತಗೊಂಡು ಬರಲಿಕ್ಕೆ ಹೋಗ್ತಿದ್ದಾರೆ. ಮತ್ತು ಓಕೆ ಸ್ನೇಹಿತರೆ, ಇವತ್ತಿನ ಗ್ರೀನ್ ಮಸಲ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.